ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಯುದ್ಧಗಳನ್ನು ಆರಂಭಗೊಂಡಿದೆ ಸ್ನೇಹಿತರೆ. ಇಲ್ಲಿ ನಾನು ಪ್ರಮುಖವಾಗಿ ಒಂದು ದೇಶದ ಬಗ್ಗೆ ಒಂದು ಯಾವ ರೀತಿ ಗಡಿ ಹಂಚಿಕೊಂಡದ ಅಂತ ನಾನು ಹೇಳ್ತಿದ್ದೀನಿ. ಇಲ್ಲಿ ಇರಾನ್ ದೇಶ, ಇಲ್ಲಿ ನಾವು ಮಧ್ಯದಲ್ಲಿ ಇರಾನ್ ದೇಶವನ್ನು ಕಾಣಬಹುದು. ನಾವು ಈ ಇರಾನ್ ದೇಶದ ಒಂದು ರಾಜಧಾನಿ ತೆಹರಾನ್ ಅಂತ ಹೇಳ್ಬೋದು. ಇರಾನ್ ದೇಶದ ರಾಜಧಾನಿ ತೆಹರಾನ್. ಇಲ್ಲಿ ಇರಾನ್ ದೇಶದೊಂದಿಗೆ ಗಡಿ ಹಂಚಿಕೊಂಡ ರಾಷ್ಟ್ರಗಳಂದರೆ ಪಾಕಿಸ್ತಾನ್, ಮೊದಲನೇದಾಗಿ ಪಾಕಿಸ್ತಾನು, ಅಫ್ಘಾನಿಸ್ತಾನು, ತುರ್ಕ್ಮೆನಿಸ್ತಾನು, ಅದೇ ರೀತಿ ಅಜರ್ಬೈಜಾನು, ಅರ್ಮೇನಿಯಾ, ಸಿರಿಯಾ, ಇರಾಕ್, ಕುವೈತ್, ಬೆಹ್ರಾನು, ಕತಾರು, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇಷ್ಟು ದೇಶಗಳೇನು ಸುತ್ತುವದಪ್ಪ ಅಂದ್ರೆ ಇರಾನ್ ದೇಶದ ಒಂದು ಸುತ್ತುವರೆದ ಗಡಿ ಹಂಚಿಕೊಂಡ ರಾಷ್ಟ್ರಗಳಾಗಿವೆ. ಇನ್ನೊಂದು ಸಲ ಹೇಳ್ತೀನಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ, ಸಿರಿಯಾ, ಇನ್ನೊಂದು ತುರ್ಕಿಯಾ ಮತ್ತು ಇರಾಕು, ಕುವೈತ್, ಅದೇ ರೀತಿ ಕತಾರು, ಅದೇ ರೀತಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ ಬಹಳ ಇಂಪಾರ್ಟೆಂಟ್ ದೇಶಗಳು. ಮುಂದಿನ ಎಕ್ಸಾಮ್ಗಳಲ್ಲಿ ಇರಾನ್ ದೇಶದೊಂದಿಗೆ ಗಡಿ ಹಂಚಿಕೊಂಡ ರಾಷ್ಟ್ರಗಳು ಯಾವ್ಯಾವಪ್ಪ ಅಂದರೆ ಕೇಳ್ತಾರೆ. ಯಾವ ರೀತಿ ಕ್ವೆಶ್ಚನ್ ಕೇಳ್ತಾರೆ ಅಂದರೆ, ಇರಾನ್ ದೇಶದೊಂದಿಗೆ ಗಡಿ ಹಂಚಿಕೊಂಡ ರಾಷ್ಟ್ರಗಳು ಒಂದು ವೇಳೆ ಮಿಸ್ ಮ್ಯಾಚಿಂಗ್ ಅಂದರೆ ಯಾವ ರಾಷ್ಟ್ರ ಇರಾನ್ ದೇಶದೊಂದಿಗೆ ಗಡಿ ಹಂಚಿಕೊಂಡಿಲ್ಲ. ಇಲ್ಲಿ ಇನ್ನೊಂದು ಇತ್ತೀಚೆಗೆ ಒಂದು ಜಲಗಡಿ ಪ್ರಚಲಿತದಲ್ಲಿದೆ ಸ್ನೇಹಿತರೆ. ಅದು ಯಾವುದಪ್ಪ ಅಂದರೆ ಸ್ಟ್ರೇಟ್ ಹಾರ್ಮುಜ್ ಜಲಸಂಧಿ. ಭಾಳ ಇಂಪಾರ್ಟೆಂಟು ಸ್ಟ್ರೇಟ್ ಹಾರ್ಮುಜ್ ಜಲಸಂಧಿ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಏನು ಮಾಡ್ತಪ್ಪ ಅಂದರೆ ತೈಲವನ್ನು, ಕಚ್ಚಾ ತೈಲ ಆಗಿರ್ಬೋದು ಅಲ್ಲಿ ಮತ್ತು LPG ಆಗಿರ್ಬೋದು ಎಲ್ಲವನ್ನು ಆಮದು ಮಾಡ್ಕೊಳ್ತವೆ. ಈ ಒಂದು ಜಲಮಾರ್ಗದ ಮೂಲಕ ಆಮದು ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಸಂಧಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಏನಪ್ಪ ಅಂದರೆ ಇರಾನ್ ದೇಶ ಮಾಡಿದ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದೆ ಸ್ಟ್ರೇಟ್ ಆಫ್ ಹಾರ್ಮುಜ್. ಅದಕ್ಕೋಸ್ಕರ ಇವತ್ತು LPG ಮತ್ತು ಕಚ್ಚಾ ತೈಲ ಒಂದು ಸಾಗಣೆ ಮಾಡುವ ಮಾರ್ಗಪ್ಪ ಅಂದರೆ ಸ್ಟ್ರೇಟ್ ಆಫ್ ಹಾರ್ಮುಜ್. ಈ ಇರಾನ್ ದೇಶದ ಮಿತ್ರ ರಾಷ್ಟ್ರಗಳು ಬರ್ತವೆ. ಮಿತ್ರ ರಾಷ್ಟ್ರ ಅಂದರೆ ರಷ್ಯಾ. ಈ ರಷ್ಯಾ, ಚೀನಾ, ಭಾರತ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಈ ದೇಶಗಳನ್ನು ಮಿತ್ರ ರಾಷ್ಟ್ರಗಳಂತ ಹೇಳ್ಬೋದು. ಇರಾನ್ ದೇಶದ ಒಂದು ಮಿತ್ರ ರಾಷ್ಟ್ರಗಳು. ಅದಕ್ಕೋಸ್ಕರ ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಹಡಗುಗಳಿಗೆ ಮುಕ್ತವಾಗಿ ಅಂದರೆ ಇರಾನ್ ದೇಶದ ಮಿತ್ರ ರಾಷ್ಟ್ರಗಳಿಗೆ ಏನು ಮಾಡೋದಪ್ಪ ಅಂದರೆ ಇರಾನ್ ದೇಶ ಮುಕ್ತವಾಗಿ ಅವರಿಗೆ ಒಂದು ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಅವರಿಗೆ ಅನುಮತಿ ನೀಡಿದೆ. ಅದಕ್ಕೋಸ್ಕರ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ನೋಡಿ ಇನ್ನೊಂದು ಇಂಪಾರ್ಟೆಂಟು ಪರ್ಷಿಯನ್ ಗಲ್ಫ್. ಇಲ್ಲೂ ಸಹ ಪರ್ಷಿಯನ್ ಗಲ್ಫ್ ಇದೆ. ಮತ್ತು ಕ್ಯಾಸ್ಪಿಯನ್ ಸಿಯಾ ಅಂದರೆ ಕ್ಯಾಸ್ಪಿಯನ್ ಇಲ್ಲಿ ಇದು ಸಹ ಇಂಪಾರ್ಟೆಂಟು. ಅದೇ ರೀತಿ ಇಂಡಿಯನ್ ಓಷನ್ನು, ಇಲ್ಲಿ ನಮ್ಮ ಇಂಡಿಯನ್ ಓಷನ್ ಇದೆ. ಅರಬ್ಬಿ ಸಮುದ್ರದ ಮೂಲಕ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸ್ಟೇಟ್ ಆಫ್ ಹಾರ್ಮುಜನ್ನು ಪ್ರವೇಶ ಮಾಡ್ತೀವಿ. ಸ್ಟೇಟ್ ಆಫ್ ಹಾರ್ಮುಜ್ ನಮ್ಮ ಅರಬ್ಬಿ ಸಮುದ್ರ ಮೂಲಕ ಬಂದು ನಾವು ಮುಂಬೈ ತಲುಪುತ್ತೀವಿ. ನೋಡಿ ಈ ರೀತಿ ಒಂದು ಕ್ವೆಶ್ಚನ್ ಮುಂದಿನ ದಿನಗಳಲ್ಲಿ ಬರುವ ಸಂಭವ ಇರುತ್ತದೆ. ಅದಕ್ಕೋಸ್ಕರ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಇಸ್ರೇಲ್ ಬಗ್ಗೆ ನೋಡೋಣ ಮತ್ತು ಅದೇ ರೀತಿ USA ಬಗ್ಗೆ ಸಹ ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೂ ನಮ್ಮ SN ಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.